ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ನಾವು ಮಿಥುನ ರಾಶಿಯವರ ನವೆಂಬರ್ ತಿಂಗಳಲ್ಲಿ ಅಪ್ಪಳಿಸಲಿರುವಂತಹ ದೊಡ್ಡ ಸುನಾಮಿಯ ಬಗ್ಗೆ ತಿಳಿದುಕೊಳ್ಳೋಣ. ಹೌದು ಸ್ನೇಹಿತರೆ, ಇದು ಕೇವಲ ಕಷ್ಟದ ಅಲೆ ಅಲ್ಲ, ಬದಲಾವಣೆಯ ಅಲೆ. ಮಿಥುನ ರಾಶಿಯವರು ಬುದ್ಧಿವಂತರು, ಚುರುಕು ಮತ್ತು ಸಂವಹನದ ಮಾಸ್ಟರ್ಗಳು. ಆದರೆ ನವೆಂಬರ್ ತಿಂಗಳು ಈ ಶಕ್ತಿಯನ್ನು ಪರೀಕ್ಷಿಸಲು ಬರುತ್ತಿದೆ. ನಿಮ್ಮ ಮಾತು, ನಿರ್ಧಾರ ಮತ್ತು ಚಿಂತನೆಗಳು ಇವುಗಳೇ ಈ ತಿಂಗಳಲ್ಲಿ ಸುನಾಮಿಯ ಅಲೆಗಳನ್ನು ಎಬ್ಬಿಸಬಹುದು. ಆದರೆ ನೆನಪಿಡಿ, ಪ್ರತಿ ಅಲೆ ಕೇವಲ ಕದಿಯುವುದಿಲ್ಲ, ಶುದ್ಧಗೊಳಿಸುವುದು ಆಗಿದೆ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ಹೇಳಲಿರುವಂತಹ ಒಂದು ಉಪಾಯ ನಿಮ್ಮ ಜೀವನದ ಈ ಒಂದು ಸುನಾಮಿಯನ್ನು ಬದಲಾವಣೆಯ ಬಲವಾಗಿ ಪರಿವರ್ತಿಸಬಹುದು. ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕೂ ಮುನ್ನ ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮಿಥುನ ರಾಶಿಯ ಅಧಿಪತಿ ಬುಧ ಗ್ರಹ ನವೆಂಬರ್ ತಿಂಗಳಲ್ಲಿ ರೆಟ್ರೋಗ್ರೇಡ್ ಶಕ್ತಿಯಿಂದಾಗಿ ವಕ್ರಿ ಸ್ಥಿತಿಯಿಂದಾಗಿ ವರ್ತಿಸುತ್ತಿದ್ದಾನೆ. ಇದರಿಂದಾಗಿ ಇದು ನಿಮ್ಮ ಜೀವನದಲ್ಲಿ ಸ್ಪಷ್ಟತೆಯನ್ನು, ಹೊಸ ವ್ಯಕ್ತಿತ್ವವನ್ನು ತರುತ್ತದೆ. ಆದರೆ ಮೊದಲು ಗೊಂದಲದ ಅಲೆಗಳು, ಅದೇ ರೀತಿಯಾಗಿ ತಪ್ಪಿಸಬೇಕಾಗುತ್ತೆ ಗೊಂದಲವನ್ನು. ಈ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ಬಲವಾಗಬೇಕಾಗುತ್ತೆ. ಇನ್ನು ಬುಧ ಗ್ರಹ ನಿಮ್ಮ ಮಾತುಗಳು, ನಿಮ್ಮ ನಿರ್ಧಾರಗಳು ಈ ತಿಂಗಳಲ್ಲಿ ಅತ್ಯಂತ ಪ್ರಭಾವಶಾಲಿ. ಒಂದು ತಪ್ಪು ಪದ ದೊಡ್ಡ ವಿವಾದವನ್ನು ತರಬಹುದು, ಆದರೆ ಸರಿಯಾದ ಮಾತುಗಳು ನಿಮ್ಮ ಜೀವನದ ಹೊಸ ದಿಕ್ಕನ್ನೇ ಬದಲಾಯಿಸುತ್ತದೆ, ನಿಮ್ಮನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ. ಚಂದ್ರಗ್ರಹಣ ಮತ್ತು ರಾಹುಕೇತು ಪ್ರಭಾವ. ಚಂದ್ರಗ್ರಹಣ ನಿಮ್ಮ 12ನೇ ಭಾವದಲ್ಲಿ ಆಗೋದ್ರಿಂದ ನಿಮ್ಮ ಮನಸ್ಸು ಒಳಮುಖವಾಗಿರುತ್ತದೆ. ಹಳೆಯ ವಿಷಯಗಳು ನೆನಪಾಗಿ ಪಶ್ಚಾತ್ತಾಪ ಅಥವಾ ಭಾವನಾತ್ಮಕ ಅಲೆಗಳು ಕಾಣಬಹುದಾಗಿದೆ. ಆದರೆ ಅದೇ ನಿಮಗೆ ಆತ್ಮಶುದ್ಧಿಯನ್ನು ನೀಡ್ತಾ ಹೋಗುತ್ತೆ. ಇನ್ನು ಮಂಗಳ ಮತ್ತು ಶನಿ ಪ್ರಭಾವ. ಮಂಗಳ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸಿದರೆ ಶನಿ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾನೆ. ಈ ಎರಡರ ಸಂಯೋಗದಿಂದ ನೀವು ಕೆಲಸದಲ್ಲಿ ದೊಡ್ಡ ಬದಲಾವಣೆ ಅಥವಾ ಕೆಲಸದ ಹೊಸ ತಿರುವುಗಳನ್ನು ಕಂಡುಕೊಳ್ಳಬಹುದಾಗಿದೆ. ನವೆಂಬರ್ನ ಆರಂಭದಲ್ಲೇ ನೀವು ದ್ವಂದ್ವ ಸ್ಥಿತಿಯಲ್ಲಿ ಇರಬಹುದು, ಏಕೆಂದರೆ ಮಿಥುನ ರಾಶಿ ಸ್ವಭಾವತಃ ಎರಡು ಮುಖದ ಶಕ್ತಿ. ಒಂದು ಭಾಗ ಶಾಂತವಾಗಿರಬೇಕೆಂದರೆ ಇನ್ನೊಂದು ಭಾಗ ಹೊಸದನ್ನು ಹುಡುಕುತ್ತದೆ. ಈ ತಿಂಗಳಲ್ಲಿ ಇವೇ ಎರಡು ಶಕ್ತಿಗಳು ಪರಸ್ಪರ ಅಪ್ಪಳಿಸುತ್ತವೆ ಮತ್ತು ಅದೇ ಸುನಾಮಿ ಆಗ್ತಾ ಹೋಗುತ್ತೆ. ಇನ್ನು ಮನಸ್ಸಿನ ಅಲೆಗಳು. ಹಳೆಯ ನಿರ್ಧಾರಗಳ ಬಗ್ಗೆ ಸಂಶಯ ಬರಬಹುದು. ನಾನು ಸರಿಯಾಗಿ ಮಾಡಿದ್ದೀನಾ ಅಥವಾ ಇಲ್ವಾ ಎಂಬ ಪ್ರಶ್ನೆಗಳು ಮನಸ್ಸನ್ನು ಕಾಡಬಹುದು. ಆದರೆ ಇದು ನಕಾರಾತ್ಮಕ ಅಲೆ ಅಲ್ಲ, ಇದು ನಿಮಗೆ ನಿಜವಾದ ಮಾರ್ಗವನ್ನು ತೋರಿಸಲು ಬಂದಂತಹ ಬೆಳಕಿನ ಅಲೆಯಾಗಿರುತ್ತದೆ. ಆಂತರಿಕ ಬದಲಾವಣೆ. ನೀವು ಹೆಚ್ಚು ಆಳವಾಗಿ ಯೋಚಿಸುತ್ತೀರಾ. ಕೆಲವು ಸಲ ತಲೆ ಬುದ್ಧಿಯಿಂದ ಅಲ್ಲ, ಹೃದಯದಿಂದ ನಿರ್ಧಾರ ಮಾಡುವ ಅಗತ್ಯವಿರುತ್ತದೆ. ಇದು ಆತ್ಮಜಾಗೃತಿಯ ಆರಂಭವಾಗಿದೆ. ನವೆಂಬರ್ ತಿಂಗಳು ನಿಮಗೆ ವಿಶೇಷವಾದ ಶಕ್ತಿ, ಚೈತನ್ಯ, ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಸಂದರ್ಭವಾಗಿರುತ್ತದೆ. ಇನ್ನು ಮೂರನೇದಾಗಿ ಹೊಸ ಅಲೆ ಮತ್ತು ಕಲ್ಪನೆಗಳು. ಹೊಸ ಯೋಜನೆಗಳು, ಹೊಸ ಕನಸುಗಳು ಮೂಡಿ ಬರ್ತವೆ. ಆದರೆ ಎಲ್ಲವನ್ನ ಒಂದೇ ಬಾರಿಗೆ ಆರಂಭಿಸಬೇಡಿ. ಒಂದು ದಾರಿಯನ್ನು ಆರಿಸಿ ಅದರಲ್ಲಿ ಸ್ಥಿರವಾಗಿ ಮುಂದುವರಿಯಿರಿ. ಉದ್ಯೋಗ ಮತ್ತು ವ್ಯವಹಾರ. ನವೆಂಬರ್ ಮೊದಲ 15 ದಿವಸದಲ್ಲಿ ಒತ್ತಡ ಹೆಚ್ಚಾಗಬಹುದು. ಬಾಸ್ ಅಥವಾ ಉದ್ಯೋಗಿಗಳಿಂದ ಸ್ವಲ್ಪ ವಿರೋಧ ಉಂಟಾಗ್ತಾ ಹೋಗುತ್ತೆ, ಗೊಂದಲಗಳು ಉಂಟಾಗಬಹುದು. ಆದರೆ ಬುಧನ ಸ್ಪಷ್ಟತೆ ಬರುವಂಥದ್ದು ಕೆಲಸದಲ್ಲಿ ಹೊಸ ಚೈತನ್ಯವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ. ಹೊಸ ಯೋಜನೆಗಳು, ಬರವಣಿಗೆ, ಸಂವಹನ ಅಥವಾ ಟೆಕ್ನಾಲಜಿ ಕ್ಷೇತ್ರದಲ್ಲಿ ಇರುವಂಥವರಿಗೆ ಅದ್ಭುತ ಅವಕಾಶ. ಕೆಲವರಿಗೆ ಹೊಸ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ. ವ್ಯಾಪಾರಿಗಳೇ ಹೊಸ ಪಾಲುದಾರಿಕೆ ಅಥವಾ ವಿದೇಶಿ ಸಂಪರ್ಕಗಳು ಲಾಭವನ್ನು ತಂದುಕೊಡುತ್ತೆ. ನಿಮ್ಮ ಪ್ರೇಮ ಮತ್ತು ಸಂಬಂಧಗಳಲ್ಲಿ ಮಿಥುನ ರಾಶಿಯವರು ಬಹಳ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಆದರೆ ಈ ತಿಂಗಳಲ್ಲಿ ಮಾತನಾಡುವುದೇ ಅಪಾಯವಾಗಿರುತ್ತೆ, ಏಕೆಂದರೆ ಒಂದು ತಪ್ಪು ಮಾತು ಪ್ರೇಮದಲ್ಲಿ ತಪ್ಪು ಅರ್ಥವನ್ನು ತರಬಹುದು. ಆದರೆ ಶಾಂತವಾಗಿ, ಪ್ರಾಮಾಣಿಕವಾಗಿ ಮಾತನಾಡಿದರೆ ಅದೇ ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ. ಹಳೆಯ ಪ್ರೇಮಿಗಳು ಸಂಪರ್ಕಿಸಲು ಪ್ರಯತ್ನಿಸಬಹುದು, ಆದರೆ ಎಲ್ಲರನ್ನ ಹಿಂದಕ್ಕೆ ಸ್ವೀಕರಿಸುವ ಮೊದಲು ಯೋಚಿಸಬೇಕು. ಎಲ್ಲ ಅಲೆಗಳು ಶಾಂತಿಯನ್ನು ತರುವುದಿಲ್ಲ. ದಾಂಪತ್ಯ ಜೀವನದಲ್ಲಿ ಶಂಕೆ ಅಥವಾ ಅಸ್ಪಷ್ಟತೆ ಇದ್ದರೆ ನೇರವಾಗಿ ಮಾತನಾಡಿ. ಮೌನವು ಕೂಡ ಸುನಾಮಿಯ ವೇಗವನ್ನು ಹೆಚ್ಚಿಸುತ್ತದೆ. ಕುಟುಂಬ ಮತ್ತು ಸಾಮಾಜಿಕ ಜೀವನ. ಮಿಥುನ ರಾಶಿಯವರು ಈ ತಿಂಗಳಲ್ಲಿ ಕುಟುಂಬದೊಳಗೆ ಸಮಾಧಾನ ತರಬೇಕಿದೆ. ಹಿರಿಯರ ಮಾತು ಕೇಳಿ ಕುಟುಂಬದ ಜಗಳಗಳನ್ನು ನಿವಾರಿಸಿ. ಸ್ನೇಹಿತರ ವಲಯದಲ್ಲಿ ಹೊಸ ಜನರನ್ನು ಬರಬಹುದು, ಆದರೆ ಎಲ್ಲರಿಗೂ ಕೂಡ ನಂಬಿಕೆಯನ್ನು ನೀಡಬೇಡಿ. ಚಿಕ್ಕ ಪ್ರಯಾಣ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಮನಸ್ಸಿಗೆ ಹೊಸ ಶಕ್ತಿ ಸಿಗ್ತಾ ಹೋಗುತ್ತೆ. ಹಣಕಾಸು ಮತ್ತು ಲಾಭ. ಆರಂಭದಲ್ಲಿ ಅನವಶ್ಯಕವಾದ ಖರ್ಚುಗಳು ಹೆಚ್ಚಾಗ್ತಾ ಹೋಗುತ್ತೆ, ವಿಶೇಷವಾಗಿ ಗೃಹೋಪಯೋಗಿ ಅಥವಾ ತಂತ್ರಜ್ಞಾನ ವಿಚಾರಗಳಲ್ಲಿ. ಅಂದರೆ ತಿಂಗಳ 2ನೇ ಭಾಗದಲ್ಲಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ನವೆಂಬರ್ ತಿಂಗಳು ಕೆಲವರಿಗೆ ಹಳೆಯ ಸಾಲ ಪಾವತಿಯಾಗುವ ಸಾಧ್ಯತೆ ಇದೆ. ಬುಧ ಗ್ರಹ ಹೇಳುತ್ತಾ
ತಾನೆ ನಿನ್ನ ಮಾತು ಹಣ ತರುತ್ತದೆ. ಆದ್ದರಿಂದ ಮಾತಿನಿಂದ ಕಲೆ, ಮಾರಾಟ ಅಥವಾ ಸಂವಹನದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ ಅದ್ಭುತವಾದ ಲಾಭ. ಇನ್ನು ಪರಿಹಾರಗಳು ನೀವು ಯಾವ ರೀತಿ ಅನುಸರಿಸಬೇಕು ಅಂತ ನೋಡೋದಾದರೆ, ಜಪ ಮತ್ತು ಉಪಯೋಗಗಳು. ಮೊದಲನೇದಾಗಿ ಪ್ರತಿ ಬುಧವಾರ ಓಂ ಬುಧಾಯ ನಮಃ ಮಂತ್ರವನ್ನು 21 ಬಾರಿ ಜಪ ಮಾಡಬೇಕು. ಎರಡನೇದಾಗಿ ಹಸಿರು ಬಟ್ಟೆ ಅಥವಾ ಹಸಿರು ಸಸ್ಯಗಳನ್ನು ಮನೆಯಲ್ಲಿ ಇಡಿಸ್ಬೇಕು. ಮೂರನೇದಾಗಿ ಹಸಿರು ಹಣ್ಣು ಅಥವಾ ಹಸಿರು ದಾಳಿಂಬೆ ಹಣ್ಣುಗಳನ್ನು ಗೋಧಿಗೆ ಅಥವಾ ದೇವರಿಗೆ ಅರ್ಪಿಸಬೇಕಾಗುತ್ತೆ. ಅಂದರೆ ನೀವು ಯಾವುದೇ ರೀತಿಯ ಒಂದು ಹಣ್ಣುಗಳನ್ನು ಗೋವಿಗೆ ಅರ್ಪಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಇನ್ನು ನಾಲ್ಕನೇದಾಗಿ ಯಾರಾದರೂ ಮಾತನಾಡಿದಾಗ ಮಧ್ಯ ಅಡ್ಡ ಮಾಡದೆ ಸಂಪೂರ್ಣವಾಗಿ ಕೇಳಿಸ್ಕೊಳ್ಬೇಕು. ಕೇಳುವುದು ಕೂಡ ವಿಶೇಷವಾಗಿರುತ್ತೆ. ಇದು ಬುಧನ ಶುದ್ಧೀಕರಣದ ಉಪಾಯವಾಗಿರುತ್ತೆ. ಇನ್ನು ಐದನೇದಾಗಿ ರಾತ್ರಿ ಮಲಗುವ ಮೊದಲು 10 ನಿಮಿಷ ಧ್ಯಾನವನ್ನು ಮಾಡಬೇಕು. ದಿನದ ಗೊಂದಲವನ್ನು ಬಿಟ್ಟು ಬಿಡಬೇಕು. ಮಿಥುನ ರಾಶಿಯ ಸ್ನೇಹಿತರೆ, ನವೆಂಬರ್ ತಿಂಗಳು ನಿಮಗೆ ಒಂದು ಆಳವಾದ ಪಾಠ ಕೊಡುತ್ತದೆ. ಮಾತು ಶಸ್ತ್ರವೂ ಆಗಬಹುದು, ಆಶೀರ್ವಾದವೂ ಆಗಬಹುದು. ಸುನಾಮಿ ಅಂದರೆ ಕೇವಲ ಧ್ವಂಸವಲ್ಲ, ಅದು ಹೊಸ ದಿಕ್ಕು ತೋರಿಸುವಂತಹ ಅಲೆ. ಈ ತಿಂಗಳಲ್ಲಿ ನೀವು ಒಳಗಿನಿಂದ ಬದಲಾಗುತ್ತೀರಾ. ಹಳೆಯ ಯೋಚನೆಗಳು, ಹಳೆಯ ಆತಂಕಗಳು ಅಳಿದು ಹೊಸ ನಂಬಿಕೆ ಮೂಡ್ತಾ ಹೋಗುತ್ತೆ. ನೀವು ಮಾತನಾಡುವ ರೀತಿಯಲ್ಲಿ, ಯೋಚಿಸುವ ರೀತಿಯಲ್ಲಿ ಜೀವನವೇ ಬದಲಾಗುತ್ತೆ. ಬುಧನ ಆಶೀರ್ವಾದದಿಂದ ನೀವು ಹೊಸ ಶಕ್ತಿಯುಳ್ಳ ಸ್ಪಷ್ಟ ಮನಸ್ಸಿನ ವ್ಯಕ್ತಿಯಾಗಿ ಹೊರಬರ್ತೀರಾ. ಹಾಗಾಗಿ ಸುನಾಮಿಯನ್ನು ಹೆದರಬೇಡಿ. ಅದು ನಿಮ್ಮ ಜೀವನದ ಹಳೆಯ ಕಸವನ್ನು ತೊಳೆದು ಹೊಸದಾದ ಬೆಳಕನ್ನು ತೋರಿಸುವಂತಹ ಸಂದರ್ಭವಾಗಿದೆ. ನವೆಂಬರ್ನ ಕೊನೆಯ ಬೆಳಕಿನಲ್ಲಿ ನೀವು ಹೊಸ ಮಿಥುನ ರಾಶಿಯವರ ಹೊಸ ಶಕ್ತಿ, ಹೊಸ ದಿಕ್ಕು ಮತ್ತು ಆತ್ಮವಿಶ್ವಾಸ, ಧೈರ್ಯದಿಂದ ಎಲ್ಲ ಕೆಲಸವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಪಡ್ಕೊಳ್ತಾ ಹೋಗ್ತೀರಾ. ನವೆಂಬರ್ ತಿಂಗಳು ನಿಮಗೆ ಶಕ್ತಿ, ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗೆ ಕಾರಣ ಮಾಡಿಕೊಡುತ್ತೆ. ಯಾವುದೇ ಕಷ್ಟಗಳು ನಮ್ಮನ್ನು ಸೋಲಿಸಲು ಅಥವಾ ಕುಗ್ಗಿಸಲು ಬರೋದಿಲ್ಲ, ನಮ್ಮನ್ನು ಮತ್ತಷ್ಟು ಬಲಪಡಿಸಲು ಬರುತ್ತದೆ. ನಿಮ್ಮ ಜೀವನದ ಒಂದು ವಿಶೇಷವಾದ ದಾರಿಯನ್ನು ಸ್ಪಷ್ಟವಾಗಿ ಕಂಡುಕೊಳ್ಳೋಕೆ ಈ ಸಂದರ್ಭದಲ್ಲಿ ನಿಮಗೆ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ಸಿಗ್ತಾ ಹೋಗುತ್ತೆ. ಉತ್ತಮವಾದ ಮಾರ್ಗದರ್ಶಕರು ಕೂಡ ಸಿಗ್ತಾ ಹೋಗ್ತಾರೆ. ಈ ಒಂದು ಮಿಥುನ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ರಾಶಿಯೊಂದಿಗೆ. ಧನ್ಯವಾದಗಳು.